ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರರವರು ಮತ್ತು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ನಡಹಳ್ಳಿಯವರ ಒಂದು ಸೂಚನೆ ಮೇರೆಗೆ, ಅವರ ಮಾರ್ಗದರ್ಶನದ ಮೇರೆಗೆ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ರೈತಪರ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಮಗೆ ತುಮಕೂರಿನ ಗ್ರಾಮಾಂತರದ ಶಾಸಕರಾದಂಥ ಸುರೇಶ್ ಗೌಡ್ರು ಇವತ್ತು ಬಂದು ನಮಗೆ ಬೆಂಬಲದಿಂದ ಸೂಚಿಸಿದ್ದಾರೆ. ಮಂಡ್ಯ ರೈತರು ಅದಕ್ಕೆ ಚಿರಋಣಿಯಾಗಿರ್ತೇವೆ. ಇವತ್ತು ರೈತರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. ಈ ಸತ್ತೋಗಿರೋ ಹೆಣವನ್ನು ನಾನು ಮುಂದೆ ನಿಂತು ಹೊರ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅವರವರ ಕಿತ್ತಾಟದಲ್ಲಿ ತಲ್ಲೀನರಾಗಿದ್ದಾರೆ ಹೊರತು ಸರ್ಕಾರವನ್ನು ಜೀವಂತವಾಗಿಟ್ಟು ರೈತರ ಪರವಾಗಿ ಆಡಳಿತವನ್ನು ಮಾಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇವತ್ತು ನಮ್ಮ ಮೈ ಶುಗರ್ ಕಾರ್ಖಾನೆಯಲ್ಲೇ ಹಗರಣಗಳ ಒಂದು ಸರ್ಮಾಲೆ ಆಗಿದೆ. ಅಲ್ಲಿ ಹೋರಾಟಕ್ಕೆ ಇಳಿದಿರುವಂಥ ನಮ್ಮ ಕಾರ್ಯಕರ್ತರ ಮೇಲೆ FIRಗಳನ್ನ ಮಾಡ್ತಾರೆ, ಚಾರ್ಜ್ ಶೀಟನ್ನು ಹಾಕುವಂಥ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಾರೆ. ರೈತರಿಗೆ ಇದು ಹಾಲಿನ ಪ್ರೋತ್ಸಾಹಧನವನ್ನು ಕೊಡೋದಿಲ್ಲ, ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರವನ್ನು ತೆಗೆಯೋದಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳಿದ್ರೂ ಕೂಡ ರೈತರ ಪಾಲಿಗೆ, ಜನರ ಪಾಲಿಗೆ ಈ ಸರ್ಕಾರ ಸತ್ತಂತಾಗಿದೆ. ಇದಕ್ಕೆ ಧಿಕ್ಕರಿಸುವಂತೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಬೆಂಬಲ ಸೂಚಿಸಿದಂಥ ಎಲ್ಲ ರಾಜ್ಯ ನಾಯಕರಿಗೆ ಇವತ್ತು ಧನ್ಯವಾದವನ್ನು ಹೇಳ್ತೇವೆ.